ಈಗ ನಾವು ಈ ಕಸ್ತೂರಿಗೆ ಗ್ರಾಮಕ್ಕೆ ಬಂದ ಬಳಿಕ ಒಂದು ಡಿಸೈಡ್ ಮಾಡಿಬಿಟ್ಟಿನಿ. ಏನ್ ಡಿಸೈಡ್ ಮಾಡಿದೀನಿ ಅಂದ್ರೆ ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ಬೇಕಂತ ಕರೆಯೋಣ ಅಣ್ಣ ಅದು ಮಾಡ್ಸ್ಯಾರ ಅದಕ್ಕೆ ಮಾಹಿತಿಗೆ ಯಾರ ದೊಡ್ಡ ನಿಂಬೆಕಾಯಿ ಕಟ್ಟ್ಯಾರ ಇದಕ್ಕೆ ಎಲ್ಲಿ ಕಟ್ಟ್ಯಾರ ಗೊತ್ತಾಗವಲ್ಲ. ನಮ್ಮವನು ನನಗೂ ನಿಂಬೆಕಾಯಿ ಕಟ್ಟಿ ಕಳ್ಸ್ಯಾಳ. ಇಲ್ಲೇ ಭಯ ತೋರ್ಸಕ್ ಆಗಲ್ಲ ಅದು. ಎಲ್ಲ ಕಡೆ ಇರ್ತಾವ ನಿಂಬೆಕಾಯಿ ನಿನ್ ಒಂದಿರ್ತಾರ ಏನಂತ ಅಣ್ಣಗ ನಿಂಬೆಕಾಯಿ ಅಂತ ಸೂರ್ಯಕಾಯಿ ಅಂತ ದಾಡ್ ಮಾಡಂತ ತಾನೇ ಹೇಳ್ತಾನ. ಅಲ್ಲ ನೀ ನಿನ್ನೆ ಚಲೋ ಆಯ್ತು, ಇವತ್ತು ಯಾಕಿಟ್ಟು ಹೊಲಸು ಮಾತಾಡತ್ತ ಮಾತಾಡ ತಾ ಹೇಳಕತ್ತಿ ನಾ ಯಾಕಂದ ಅಣ್ಣ ಎಷ್ಟು ಡಿಸಿಷನ್ ಹೇಳ್ತೀನಿ. ದೊಡ್ಡ ದೊಡ್ಡ ವೇದಿಕೆ ಮೇಲೆ ಒಂದೇ ಒಂದು ಅಶ್ಲೀಲ ಪದನು ಮಾತಾಡೋದು. ಇವತ್ತಿಲ್ಲಿ ಬಂದು ಇಟ್ಟು ಬರ್ಗೆಟ್ ನಿಂತಾನ. ಅಲ್ಲ ಏನ್ ಮಾಡ್ತೀಯಪ್ಪ ಚಾರ್ಜ್ ಮಾಡಬೇಡ್ರಿ ಅವರು. ನೀವೇನು ಟಿವಿಯಾಗ ನೋಡ್ತಿರಲ್ಲ ಪ್ರಾಣೇಶ್ವರ ಅಪ್ಪಟ ಶಿಷ್ಯ ಇವರು. ಅಲ್ಲ ನಾನು ಮಾತು ಸಾಹಿತ್ಯಬದ್ಧವಾಗಿ ಮಾತಾಡಕತ್ ನಾವು ಆಕಳು ಫೋನ್ ಹಾಕೊಂಡ್ಬಿಡ್ತಾರೆ ಇಲ್ಲಿ. ಇದು ಚಾರ್ಜ್ ಆಗೋದು ಸಣ್ಣ ಪುಟ್ಟ ಹೇಳಿದ್ರಪ್ಪ ಅಣ್ಣ ನೋಡಿ ಹಂಗ ಚಾರ್ಜ್ ಆಗ್ಯಾನ. ಚಾರ್ಜ್ ಇಲ್ಲ ನನ್ನ ಕೈಲಿ ನೀನು ಮಾಡಕ್ಕಾಗಲ್ಲ ಚಾರ್ಜ್. ನನಗೆ ಏನಂದ್ರೆ ಪ್ರಪೋಸ್ ಗಿಪೋಸ್ ಮಾಡ್ತೀನಿ ಅಂತ ಹೇಳಿ ಪ್ರಪೋಸ್ ಮಾಡ್ತೀನಿ ಬರಕತ್ತಾರ ಅವರು. ಬರೀ ಏನು ಮಾಡಲ್ಲ, ಬರೀ 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 ಏನು ಮಾಡಲ್ಲ ಅವ್ರು ಪ್ರಪೋಸ್ ಅಷ್ಟೇ ಮಾಡ್ತಾರೆ. ಯಾಕೆ ಮಾಡ್ತಾರೆ ಪ್ರಪೋಸ್ ಮಾಡ ಆಗ ಮದುವೆ ಪಾಪ ನೀನು ಸಣ್ಣ ಹುಡುಗ ಇದ್ದಿ.